ಈ ಕೋಟಾ ನೋಟ್ ದಂಧೆ ಇದೆಯಲ್ಲ, ಈ ಕೋಟಾ ನೋಟ್ ದಂಧೆ ಗೋವಾ ಜೈಲಿನಿಂದಲೇ ನಡೀತಾ ಇದೆ ಅನ್ನುವಂಥ ಒಂದು ಆರೋಪ ಈಗ ಕೇಳಿಬಂದಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸರಿಂದ ಭರ್ಜರಿ ಬೇಟೆಯಾಗಿದೆ. ಇವತ್ತು ಗೋವಾ ಕರ್ನಾಟಕ ರಾಜ್ಯದಲ್ಲಿ 500 ಮುಖಬೆಲೆ ಇರತಕ್ಕಂಥ ಕೋಟ್ ನೋಟ್ ಚಲಾವಣೆ ಆಗ್ತಾ ಇದೆ ಅನ್ನೋದು ತಕ್ಷಣ ಪೊಲೀಸರಿಗೆ ಗೊತ್ತಾಗಿದೆ. ಅಲ್ಲಿಂದ ಭರ್ಜರಿ ಬೇಟೆಯಾಡಿದ್ದಾರೆ. ಈಗ ಎಲ್ಲರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಗೋವಾ ಜೈಲಿನಿಂದಲೇ ನಡೀತಾ ಇದೆ ಕೋಟಾ ನೋಟ್ ದಂಧೆ. ಬೆಳಗಾವಿ ಮಾರ್ಕೆಟ್ ಪೊಲೀಸರಿಂದ ಈಗ ಭರ್ಜರಿ ಬೇಟೆ ನಡೆದಿದೆ. ಗೋವಾ ಕರ್ನಾಟಕ ರಾಜ್ಯದಲ್ಲಿ 500 ಮುಖಬೆಲೆ ಇರತಕ್ಕಂಥ ಕೋಟಾ ನೋಟ್ ಚಲಾವಣೆ ಆಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. 1 ಲಕ್ಷ ಅಸಲಿ ನೋಟಿಗೆ 2 ಲಕ್ಷ ಕೋಟಾ ನೋಟ್ ಕೊಡ್ತಿದ್ದ ಗ್ಯಾಂಗ್. 1 ಲಕ್ಷ ಅಸಲಿ ನೋಟಿಗೆ 2 ಲಕ್ಷ ಕೋಟಾ ನೋಟನ್ನು ಈ ಗ್ಯಾಂಗ್ ಕೊಡ್ತಾ ಇತ್ತಂತೆ. ಬೆಳಗಾವಿಯ ಕಡೆ ಬಜಾರ್ ಅಂಗಡಿಯಲ್ಲಿ ಕೋಟಾ ನೋಟ್ ಚಲಾವಣೆಗೆ ಯತ್ನ ನಡೆದಿದೆ. ಅಂಗಡಿ ಮಾಲೀಕ ಸಂಶಯಗೊಂಡಿದ್ದಾರೆ. ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 1 ಲಕ್ಷಕ್ಕೆ 2 ಲಕ್ಷ ಕೋಟಾ ನೋಟ್ ಸಪ್ಲೈ ಮಾಡಿ ಬೆಳಗಾವಿಗೆ ಈ ಗ್ಯಾಂಗ್ ಬಂದಿತ್ತು. ಗೋವಾ ರಾಜ್ಯದ 4 ಆರೋಪಿಗಳನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊಹಮ್ಮದ್ ಅರ್ಬಜ್, ರೂಪೇಶ್, ಮೊಹಮ್ಮದ್ ಹುಸೇನ್, ಶ್ರವಣ್ ಕುಮಾರ ಇವರೆಲ್ಲರೂ ಕೂಡ ಅರೆಸ್ಟ್ ಆದಂಥವರು. ಆರೋಪಿಗಳಿಂದ 1 ಕಾರು, 2,40,000 ಕೋಟಾ ನೋಟುಗಳು, 4 ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿದೆ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇವರೆಲ್ಲ 500 ಮುಖಬೆಲೆ ಇರ್ತಕ್ಕಂಥ ಕೋಟಾ ನೋಟನ್ನು ಚಲಾವಣೆ ಮಾಡ್ತಿದ್ರು ಅನ್ನೋದು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ತಕ್ಷಣ ಮಾಹಿತಿಯನ್ನು ಆಧರಿಸಿ ಎಲ್ಲರನ್ನ ಅರೆಸ್ಟ್ ಮಾಡೋ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇಂಡಿಯನ್ ಕರೆನ್ಸಿ ನೋಟ್ ಮಾರಾಟ ಮಾಡುವ ಪ್ರಯತ್ನದಲ್ಲಿ 4 ಆರೋಪಿಗಳು ಬಂಧನ ಆಗಿದ್ದಾರೆ. ಇನ್ನೂ ಕೆಲವರದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಕಡೆ ಬಾಜಾರ್ದು ಒಂದು ಅಂಗಡಿನಲ್ಲಿ ಯಾರೊಬ್ಬರು 500 ರೂಪಾಯಿದು ನೋಟ್ ಕೊಟ್ಟು ಸಾಮಾನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ರು. ಅಂಗಡಿ ಓನರ್ಗೆ ಸ್ವಲ್ಪ ಡೌಟ್ ಬಂತು. ಅವರು ನಮ್ಮ ACP ಮಾರ್ಕೆಟ್ ಮತ್ತು ಸಿಬ್ಬಂದಿಯವರಿಗೆ ತಿಳಿಸಿದ್ದಾರೆ. ತಕ್ಷಣವೇ ನಮ್ಮ ಚಾರ್ಲಿ ಮಾರ್ಕೆಟ್ ಶ್ರೀ ಕಾಲಿಮಿರ್ಚಿ ಮತ್ತು ಅವರ ತಂಡ ಈ ಫೇಕ್ ನೋಟ್ ಯಾರು ಕೊಡ್ತಾ ಇದ್ದಾರೆ ಅಂತ ಅದರ ಬಗ್ಗೆ ಮಾಹಿತಿ ಪತ್ತೆ ಮಾಡಿದ್ದಾರೆ. ಬಾಜಿ ಮಾರ್ಕೆಟ್ ಫೋರ್ಟ್ ರೋಡಲ್ಲಿ ಅವರು ಒಂದು ಕಾರ್ ಮತ್ತು 4 ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಆರೋಪಿಗಳಿಂದ 2,40,000 ಫೇಕ್ ಕರೆನ್ಸಿ ಸೀಸ್ ಮಾಡಲಾಗಿದೆ. ಈ ಎಲ್ಲ ಆರೋಪಿಗಳು ಗೋವಾದವರು ಇದ್ದಾರೆ. ಮೊಹಮ್ಮದ್ ಅರ್ಬಾಜ್, ರೂಪೇಶ್ ವಾಕೋಡೆ, ಮೊಹಮ್ಮದ್ ಹಸೇನ್, ಶ್ರವಣ್ ಕುಮಾರ್ ಇವನು ಬಿಹಾರದವನು, ಮೊಹಮ್ಮದ್ ಸರ್ಫರಾಜ್ ಮತ್ತು ಮಗ್ದೂಮ್ ರಿಯಾಜ್ ಯಾರಿದ್ದಾನೆ ಅವನು ಗೋವಾ ಜೈಲಿನಲ್ಲಿದ್ದಾನೆ.